ಹೇಳಿದ್ರು ಮಸೀದಿ ನಿರ್ಮಾಣ ಆಗಿದೆ ಇತ್ತೀಚೆಗೆ, ಅದು ಕೂಡ ಅಕ್ರಮವಾಗಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿ. ಇದೀಗ ಅಕ್ರಮವಾಗಿ ಮಸೀದಿ ನಿರ್ಮಿಸಿರುವ ದಾಖಲೆ, ಈ ಕುರಿತ ಪಿನ್ ಟು ಪಿನ್ ದಾಖಲೆ ನನ್ನ ಬಳಿ ಇದೆ ಅಂತ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಗಂಭೀರ ಆರೋಪ ಮಾಡಿದ್ದಾರೆ. ಜಿಲ್ಲಾಡಳಿತಕ್ಕೆ ಸ್ಥಳೀಯರು ದೂರು ಕೊಟ್ಟಿದ್ದಾರೆ. 2025 ಜನವರಿಯಲ್ಲೇ ಸ್ಥಳೀಯರು ದೂರು ಕೊಟ್ಟಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಮಾತನಾಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್. ಆ ಮಸೀದಿಯೇ ಅಕ್ರಮವಾಗಿ ನಿರ್ಮಾಣ ಮಾಡಿದ್ದಾರೆ ಅನ್ನೋದಕ್ಕೆ ನಿಮ್ಮ ಬಳಿ ಏನ್ ಸಾಕ್ಷಿ ಇದಾವೆ ಶ್ರೀನಿವಾಸ್ ಅವರೇ? ಸರ್, ಅದು ಸಾಕ್ಷಿ ಅಂತಂದ್ರೆ ದಾಖಲೆ ಸಮೇತ ಇದೆ. ಯಾವ ರೀತಿ ಹೇಳ್ತೀರಿ ಅಂತಂದ್ರೆ, ಒಂದು ಧಾರ್ಮಿಕ ದತ್ತಿ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು. ಟ್ರಸ್ಟ್ ಮಾಡಿದ್ರೆ ಟ್ರಸ್ಟ್ ಮಸೀದಿ ಮಾಡಬೇಕಂದ್ರೆ ಮುಂದಾಲೋಚನೆ ಕ್ರಮ ಏನೇನ್ ತಗೋಬೇಕಾಗಿತ್ತು. ಮತ್ತೆ ಈ ಮಸೀದಿ ಆಗೋಕ್ ಮುಂಚೆನೆ ಕೂಡ ಇಲ್ಲಿಯ ಸ್ಥಳೀಕರು ಸುಮಾರು ಕಂಪ್ಲೇಂಟ್ಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಇವತ್ತು ನನಗೆ ಪ್ರಮುಖವಾಗಿ ಒಂದು ಕಂಪ್ಲೇಂಟ್ ಇದೆ ನನ್ನ ಕೈಲಿ. ಅದರಲ್ಲಿ ಏನಂತ ಹೇಳಿದ್ದಾರೆ ಅಂತಂದ್ರೆ, ಇಲ್ಲಿ ಮಸೀದಿ ನಿರ್ಮಾಣ ಮಾಡಿದ್ರೆ ಇಲ್ಲಿಯ ಸುತ್ತಮುತ್ತಲ ಜನರಿಗೆ ತೊಂದರೆ ಆಗ್ತದೆ. ಇವಾಗ ಆಲ್ರೆಡಿ ಮಸೀದಿ ಪ್ರಾರಂಭ ಮಾಡಿದಾಗ್ಲೇನೆ ತೊಂದರೆ ಕೊಡ್ತಾವ್ರೆ ಅಂತ ಕಂಪ್ಲೇಂಟ್ ಇದೆ. ಆ ಕಂಪ್ಲೇಂಟ್ ನ ನಿಮಗೆ ಹೇಳೋದಾದ್ರೆ, ಜಿಲ್ಲಾಡಳಿತಕ್ಕೆ ಈ ಮೊದಲೇ ಕಂಪ್ಲೇಂಟ್ ಮಾಡಿದ್ದಾರೆ. ಯಾರು? ಚೆನ್ನಗೌಡ ಬಡಾವಣೆ, ಬಸವೇಶ್ವರ ನಗರ, ಸಿದ್ಧಾರ್ಥ ನಗರ, ಗರ್ಭಿ ಸೈಟ್ ನಿವಾಸಿಗಳು ಕಂಪ್ಲೇಂಟ್ ಮಾಡಿದ್ದಾರೆ. ಎಷ್ಟನೇ ತಾರೀಕು ಮಾಡಿದ್ದಾರೆ ಅಂದ್ರೆ 13/1/2025 ಮಾಡಿದ್ದಾರೆ. ಜನವರಿಲಿ ಮಾಡಿದ್ದಾರೆ. ಜನವರಿಲಿ ಏನ್ ಮಾಡ್ತಾರೆ, 500 ಮೀಟರ್ ಒಳಗಡೆ ಸುಮಾರು ಇಲ್ಲ ಅಂದ್ರೆ 2-3 ಹೊಸ ಮಸೀದಿ ನಿರ್ಮಾಣ ಆಗ್ತಾ ಇದೆ. ಈ ಮಸೀದಿ ನಿರ್ಮಾಣ ಆಗ್ತಾ ಇರೋದ್ರಿಂದ ಈ ಮಸೀದಿ ಹಂತದಲ್ಲೇ ನಾವು ಓಡಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಇಲ್ಲಿ ನಮ್ಮ ಶವ ಸಂಸ್ಕಾರ ಮಾಡ್ಲಿಕ್ಕೆ ತಮಟೆ ಹೊಡಿಕ್ ತೊಂದರೆ ಆಗ್ತಾ ಇದೆ. ಹಾಗಾಗಿ ಕಂಪ್ಲೇಂಟ್ ನ ಕೊಡ್ತಾ ಇದೀವಿ ಅನ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ ಸರ್. ಇದರಲ್ಲಿ ಪ್ರಮುಖವಾಗಿ ಇದು 6 ಪೇಜ್ ಇದೆ. ಎಲ್ಲ ನಿವಾಸಿಗಳು ಇಲ್ಲಿ ಸಹಿ ಮಾಡಿ, ಇಲ್ಲಿರುವಂತ ಎಲ್ಲಾ ನಿವಾಸಿಗಳು ಸಹಿ ಮಾಡಿ ಇದನ್ನ ಕಂಪ್ಲೇಂಟ್ ಮಾಡ್ತಾರೆ. ಇದರಲ್ಲಿ ಯಾರ್ಯಾರು ಮಾಡ್ತಾರೆ? ಜಿಲ್ಲಾಧಿಕಾರಿಗಳಿಗೆ ಮಾಡ್ತಾರೆ, ರಾಜ್ಯಪಾಲರಿಗೆ ಮಾಡ್ತಾರೆ, ಮುಖ್ಯ ಅಧಿಕಾರಿಗಳಿಗೆ ಮಾಡ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಮಾಡ್ತಾರೆ. ಆ ಮಸೀದಿಯೇ ಅಕ್ರಮವಾಗಿ ನಿರ್ಮಾಣ ಮಾಡಿದ್ದಾರೆ ಅನ್ನೋದಕ್ಕೆ ನಿಮ್ಮ ಬಳಿ ಏನ್ ಸಾಕ್ಷಿ ಇದಾವೆ ಶ್ರೀನಿವಾಸ್? ಹೇಳಿದ್ರು ಮಸೀದಿ ನಿರ್ಮಾಣ ಆಗಿದೆ ಇತ್ತೀಚೆಗೆ, ಅದು ಕೂಡ ಅಕ್ರಮವಾಗಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿ. ಇದೀಗ ಅಕ್ರಮವಾಗಿ ಮಸೀದಿ ನಿರ್ಮಿಸಿರುವ ದಾಖಲೆ, ಈ ಕುರಿತ ಪಿನ್ ಟು ಪಿನ್ ದಾಖಲೆ ನನ್ನ ಬಳಿ ಇದೆ ಅಂತ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಗಂಭೀರ ಆರೋಪ ಮಾಡಿದ್ದಾರೆ. ಜಿಲ್ಲಾಡಳಿತಕ್ಕೆ ಸ್ಥಳೀಯರು ದೂರು ಕೊಟ್ಟಿದ್ದಾರೆ. 2025 ಜನವರಿಯಲ್ಲೇ ಸ್ಥಳೀಯರು ದೂರು ಕೊಟ್ಟಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಮಾತನಾಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್. ಆ ಮಸೀದಿಯೇ ಅಕ್ರಮವಾಗಿ ನಿರ್ಮಾಣ ಮಾಡಿದ್ದಾರೆ ಅನ್ನೋದಕ್ಕೆ ನಿಮ್ಮ ಬಳಿ ಏನ್ ಸಾಕ್ಷಿ ಇದಾವೆ ಶ್ರೀನಿವಾಸ್ ಅವರೇ? ಸರ್, ಅದು ಸಾಕ್ಷಿ ಅಂತಂದ್ರೆ ದಾಖಲೆ ಸಮೇತ ಇದೆ. ಯಾವ ರೀತಿ ಹೇಳ್ತೀರಿ ಅಂತಂದ್ರೆ, ಒಂದು ಧಾರ್ಮಿಕ ದತ್ತಿ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು. ಟ್ರಸ್ಟ್ ಮಾಡಿದ್ರೆ ಟ್ರಸ್ಟ್ ಮಸೀದಿ ಮಾಡಬೇಕಂದ್ರೆ ಮುಂದಾಲೋಚನೆ ಕ್ರಮ ಏನೇನ್ ತಗೋಬೇಕಾಗಿತ್ತು. ಮತ್ತೆ ಈ ಮಸೀದಿ ಆಗೋಕ್ ಮುಂಚೆನೆ ಕೂಡ ಇಲ್ಲಿಯ ಸ್ಥಳೀಕರು ಸುಮಾರು ಕಂಪ್ಲೇಂಟ್ಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಇವತ್ತು ನನಗೆ ಪ್ರಮುಖವಾಗಿ ಒಂದು ಕಂಪ್ಲೇಂಟ್ ಇದೆ ನನ್ನ ಕೈಲಿ. ಅದರಲ್ಲಿ ಏನಂತ ಹೇಳಿದ್ದಾರೆ ಅಂತಂದ್ರೆ, ಇಲ್ಲಿ ಮಸೀದಿ ನಿರ್ಮಾಣ ಮಾಡಿದ್ರೆ ಇಲ್ಲಿಯ ಸುತ್ತಮುತ್ತಲ ಜನರಿಗೆ ತೊಂದರೆ ಆಗ್ತದೆ. ಇವಾಗ ಆಲ್ರೆಡಿ ಮಸೀದಿ ಪ್ರಾರಂಭ ಮಾಡಿದಾಗ್ಲೇನೆ ತೊಂದರೆ ಕೊಡ್ತಾವ್ರೆ ಅಂತ ಕಂಪ್ಲೇಂಟ್ ಇದೆ. ಆ ಕಂಪ್ಲೇಂಟ್ ನ ನಿಮಗೆ ಹೇಳೋದಾದ್ರೆ, ಜಿಲ್ಲಾಡಳಿತಕ್ಕೆ ಈ ಮೊದಲೇ ಕಂಪ್ಲೇಂಟ್ ಮಾಡಿದ್ದಾರೆ. ಯಾರು? ಚೆನ್ನಗೌಡ ಬಡಾವಣೆ, ಬಸವೇಶ್ವರ ನಗರ, ಸಿದ್ಧಾರ್ಥ ನಗರ, ಗರ್ಭಿ ಸೈಟ್ ನಿವಾಸಿಗಳು ಕಂಪ್ಲೇಂಟ್ ಮಾಡಿದ್ದಾರೆ. ಎಷ್ಟನೇ ತಾರೀಕು ಮಾಡಿದ್ದಾರೆ ಅಂದ್ರೆ 13/1/2025 ಮಾಡಿದ್ದಾರೆ. ಜನವರಿಲಿ ಮಾಡಿದ್ದಾರೆ. ಜನವರಿಲಿ ಏನ್ ಮಾಡ್ತಾರೆ, 500 ಮೀಟರ್ ಒಳಗಡೆ ಸುಮಾರು ಇಲ್ಲ ಅಂದ್ರೆ 2-3 ಹೊಸ ಮಸೀದಿ ನಿರ್ಮಾಣ ಆಗ್ತಾ ಇದೆ. ಈ ಮಸೀದಿ ನಿರ್ಮಾಣ ಆಗ್ತಾ ಇರೋದ್ರಿಂದ ಈ ಮಸೀದಿ ಹಂತದಲ್ಲೇ ನಾವು ಓಡಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಇಲ್ಲಿ ನಮ್ಮ ಶವ ಸಂಸ್ಕಾರ ಮಾಡ್ಲಿಕ್ಕೆ ತಮಟೆ ಹೊಡಿಕ್ ತೊಂದರೆ ಆಗ್ತಾ ಇದೆ. ಹಾಗಾಗಿ ಕಂಪ್ಲೇಂಟ್ ನ ಕೊಡ್ತಾ ಇದೀವಿ ಅನ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ ಸರ್. ಇದರಲ್ಲಿ ಪ್ರಮುಖವಾಗಿ ಇದು 6 ಪೇಜ್ ಇದೆ. ಎಲ್ಲ ನಿವಾಸಿಗಳು ಇಲ್ಲಿ ಸಹಿ ಮಾಡಿ, ಇಲ್ಲಿರುವಂತ ಎಲ್ಲಾ ನಿವಾಸಿಗಳು ಸಹಿ ಮಾಡಿ ಇದನ್ನ ಕಂಪ್ಲೇಂಟ್ ಮಾಡ್ತಾರೆ. ಇದರಲ್ಲಿ ಯಾರ್ಯಾರು ಮಾಡ್ತಾರೆ? ಜಿಲ್ಲಾಧಿಕಾರಿಗಳಿಗೆ ಮಾಡ್ತಾರೆ, ರಾಜ್ಯಪಾಲರಿಗೆ ಮಾಡ್ತಾರೆ, ಮುಖ್ಯ ಅಧಿಕಾರಿಗಳಿಗೆ ಮಾಡ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಮಾಡ್ತಾರೆ. ಆ ಮಸೀದಿಯೇ ಅಕ್ರಮವಾಗಿ ನಿರ್ಮಾಣ ಮಾಡಿದ್ದಾರೆ ಅನ್ನೋದಕ್ಕೆ ನಿಮ್ಮ ಬಳಿ ಏನ್ ಸಾಕ್ಷಿ ಇದಾವೆ ಶ್ರೀನಿವಾಸ್? ಹೇಳಿದ್ರು ಮಸೀದಿ ನಿರ್ಮಾಣ ಆಗಿದೆ ಇತ್ತೀಚೆಗೆ, ಅದು ಕೂಡ ಅಕ್ರಮವಾಗಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿ. ಇದೀಗ ಅಕ್ರಮವಾಗಿ ಮಸೀದಿ ನಿರ್ಮಿಸಿರುವ ದಾಖಲೆ, ಈ ಕುರಿತ ಪಿನ್ ಟು ಪಿನ್ ದಾಖಲೆ ನನ್ನ ಬಳಿ ಇದೆ ಅಂತ
ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಗಂಭೀರ ಆರೋಪ ಮಾಡಿದ್ದಾರೆ. ಜಿಲ್ಲಾಡಳಿತಕ್ಕೆ ಸ್ಥಳೀಯರು ದೂರು ಕೊಟ್ಟಿದ್ದಾರೆ. 2025 ಜನವರಿಯಲ್ಲೇ ಸ್ಥಳೀಯರು ದೂರು ಕೊಟ್ಟಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಮಾತನಾಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್. ಆ ಮಸೀದಿಯೇ ಅಕ್ರಮವಾಗಿ ನಿರ್ಮಾಣ ಮಾಡಿದ್ದಾರೆ ಅನ್ನೋದಕ್ಕೆ ನಿಮ್ಮ ಬಳಿ ಏನ್ ಸಾಕ್ಷಿ ಇದಾವೆ ಶ್ರೀನಿವಾಸ್ ಅವರೇ? ಸರ್, ಅದು ಸಾಕ್ಷಿ ಅಂತಂದ್ರೆ ದಾಖಲೆ ಸಮೇತ ಇದೆ. ಯಾವ ರೀತಿ ಹೇಳ್ತೀರಿ ಅಂತಂದ್ರೆ, ಒಂದು ಧಾರ್ಮಿಕ ದತ್ತಿ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು. ಟ್ರಸ್ಟ್ ಮಾಡಿದ್ರೆ ಟ್ರಸ್ಟ್ ಮಸೀದಿ ಮಾಡಬೇಕಂದ್ರೆ ಮುಂದಾಲೋಚನೆ ಕ್ರಮ ಏನೇನ್ ತಗೋಬೇಕಾಗಿತ್ತು. ಮತ್ತೆ ಈ ಮಸೀದಿ ಆಗೋಕ್ ಮುಂಚೆನೆ ಕೂಡ ಇಲ್ಲಿಯ ಸ್ಥಳೀಕರು ಸುಮಾರು ಕಂಪ್ಲೇಂಟ್ ಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಇವತ್ತು ನನಗೆ ಪ್ರಮುಖವಾಗಿ ಒಂದು ಕಂಪ್ಲೇಂಟ್ ಇದೆ ನನ್ನ ಕೈಲಿ. ಅದರಲ್ಲಿ ಏನಂತ ಹೇಳಿದ್ದಾರೆ ಅಂತಂದ್ರೆ, ಇಲ್ಲಿ ಮಸೀದಿ ನಿರ್ಮಾಣ ಮಾಡಿದ್ರೆ ಇಲ್ಲಿಯ ಸುತ್ತಮುತ್ತಲ ಜನರಿಗೆ ತೊಂದರೆ ಆಗ್ತದೆ. ಇವಾಗ ಆಲ್ರೆಡಿ ಮಸೀದಿ ಪ್ರಾರಂಭ ಮಾಡಾಗಿದ್ದಾಗ್ಲೇನೆ ತೊಂದರೆ ಕೊಡ್ತಾವ್ರೆ ಅಂತ ಕಂಪ್ಲೇಂಟ್ ಇದೆ. ಆ ಕಂಪ್ಲೇಂಟ್ ನ ನಿಮಗೆ ಹೇಳೋದಾದ್ರೆ, ಜಿಲ್ಲಾಡಳಿತಕ್ಕೆ ಈ ಮೊದಲೇ ಕಂಪ್ಲೇಂಟ್ ಮಾಡಿದ್ದಾರೆ. ಯಾರು? ಚೆನ್ನಗೌಡ ಬಡಾವಣೆ, ಬಸವೇಶ್ವರ ನಗರ, ಸಿದ್ಧಾರ್ಥ ನಗರ, ಗರ್ಭಿ ಸೈಟ್ ನಿವಾಸಿಗಳು ಕಂಪ್ಲೇಂಟ್ ಮಾಡಿದ್ದಾರೆ. ಎಷ್ಟನೇ ತಾರೀಕು ಮಾಡಿದ್ದಾರೆ ಅಂದ್ರೆ 13/1/2025 ಮಾಡಿದ್ದಾರೆ. ಜನವರಿಲಿ ಮಾಡಿದ್ದಾರೆ. ಜನವರಿಲಿ ಏನ್ ಮಾಡ್ತಾರೆ, 500 ಮೀಟರ್ ಒಳಗಡೆ ಸುಮಾರು ಇಲ್ಲ ಅಂದ್ರೆ 2-3 ಹೊಸ ಮಸೀದಿ ನಿರ್ಮಾಣ ಆಗ್ತಾ ಇದೆ. ಈ ಮಸೀದಿ ನಿರ್ಮಾಣ ಆಗ್ತಾ ಇರೋದ್ರಿಂದ ಈ ಮಸೀದಿ ಹಂತದಲ್ಲೇ ನಾವು ಓಡಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಇಲ್ಲಿ ನಮ್ಮ ಶವ ಸಂಸ್ಕಾರ ಮಾಡ್ಲಿಕ್ಕೆ ತಮಟೆ ಹೊಡಿಕ್ ತೊಂದರೆ ಆಗ್ತಾ ಇದೆ. ಹಾಗಾಗಿ ಕಂಪ್ಲೇಂಟ್ ನ ಕೊಡ್ತಾ ಇದೀವಿ ಅನ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ ಸರ್. ಇದರಲ್ಲಿ ಪ್ರಮುಖವಾಗಿ ಇದು 6 ಪೇಜ್ ಇದೆ. ಎಲ್ಲ ನಿವಾಸಿಗಳು ಇಲ್ಲಿ ಸಹಿ ಮಾಡಿ, ಇಲ್ಲಿರುವಂತ ಎಲ್ಲಾ ನಿವಾಸಿಗಳು ಸಹಿ ಮಾಡಿ ಇದನ್ನ ಕಂಪ್ಲೇಂಟ್ ಮಾಡ್ತಾರೆ. ಇದರಲ್ಲಿ ಯಾರ್ಯಾರು ಮಾಡ್ತಾರೆ? ಜಿಲ್ಲಾಧಿಕಾರಿಗಳಿಗೆ ಮಾಡ್ತಾರೆ, ರಾಜ್ಯಪಾಲರಿಗೆ ಮಾಡ್ತಾರೆ, ಮುಖ್ಯ ಅಧಿಕಾರಿಗಳಿಗೆ ಮಾಡ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಮಾಡ್ತಾರೆ. ಆ ಮಸೀದಿಯೇ ಅಕ್ರಮವಾಗಿ ನಿರ್ಮಾಣ ಮಾಡಿದ್ದಾರೆ ಅನ್ನೋದಕ್ಕೆ ನಿಮ್ಮ ಬಳಿ ಏನ್ ಸಾಕ್ಷಿ ಇದಾವೆ ಶ್ರೀನಿವಾಸ್? ಹೇಳಿದ್ರು ಮಸೀದಿ ನಿರ್ಮಾಣ ಆಗಿದೆ ಇತ್ತೀಚೆಗೆ, ಅದು ಕೂಡ ಅಕ್ರಮವಾಗಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿ. ಇದೀಗ ಅಕ್ರಮವಾಗಿ ಮಸೀದಿ ನಿರ್ಮಿಸಿರುವ ದಾಖಲೆ, ಈ ಕುರಿತ ಪಿನ್ ಟು ಪಿನ್ ದಾಖಲೆ ನನ್ನ ಬಳಿ ಇದೆ ಅಂತ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಗಂಭೀರ ಆರೋಪ ಮಾಡಿದ್ದಾರೆ. ಜಿಲ್ಲಾಡಳಿತಕ್ಕೆ ಸ್ಥಳೀಯರು ದೂರು ಕೊಟ್ಟಿದ್ದಾರೆ. 2025 ಜನವರಿಯಲ್ಲೇ ಸ್ಥಳೀಯರು ದೂರು ಕೊಟ್ಟಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಮಾತನಾಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್. ಆ ಮಸೀದಿಯೇ ಅಕ್ರಮವಾಗಿ ನಿರ್ಮಾಣ ಮಾಡಿದ್ದಾರೆ ಅನ್ನೋದಕ್ಕೆ ನಿಮ್ಮ ಬಳಿ ಏನ್ ಸಾಕ್ಷಿ ಇದಾವೆ ಶ್ರೀನಿವಾಸ್ ಅವರೇ? ಸರ್, ಅದು ಸಾಕ್ಷಿ ಅಂತಂದ್ರೆ ದಾಖಲೆ ಸಮೇತ ಇದೆ. ಯಾವ ರೀತಿ ಹೇಳ್ತೀರಿ ಅಂತಂದ್ರೆ, ಒಂದು ಧಾರ್ಮಿಕ ದತ್ತಿ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು. ಟ್ರಸ್ಟ್ ಮಾಡಿದ್ರೆ ಟ್ರಸ್ಟ್ ಮಸೀದಿ ಮಾಡಬೇಕಂದ್ರೆ ಮುಂದಾಲೋಚನೆ ಕ್ರಮ ಏನೇನ್ ತಗೋಬೇಕಾಗಿತ್ತು. ಮತ್ತೆ ಈ ಮಸೀದಿ ಆಗೋಕ್ ಮುಂಚೆನೆ ಕೂಡ ಇಲ್ಲಿಯ ಸ್ಥಳೀಕರು ಸುಮಾರು ಕಂಪ್ಲೇಂಟ್ ಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಇವತ್ತು ನನಗೆ ಪ್ರಮುಖವಾಗಿ ಒಂದು ಕಂಪ್ಲೇಂಟ್ ಇದೆ ನನ್ನ ಕೈಲಿ. ಅದರಲ್ಲಿ ಏನಂತ ಹೇಳಿದ್ದಾರೆ ಅಂತಂದ್ರೆ, ಇಲ್ಲಿ ಮಸೀದಿ ನಿರ್ಮಾಣ ಮಾಡಿದ್ರೆ ಇಲ್ಲಿಯ ಸುತ್ತಮುತ್ತಲ ಜನರಿಗೆ ತೊಂದರೆ ಆಗ್ತದೆ. ಇವಾಗ ಆಲ್ರೆಡಿ ಮಸೀದಿ ಪ್ರಾರಂಭ ಮಾಡಾಗಿದ್ದಾಗ್ಲೇನೆ ತೊಂದರೆ ಕೊಡ್ತಾವ್ರೆ ಅಂತ ಕಂಪ್ಲೇಂಟ್ ಇದೆ. ಆ ಕಂಪ್ಲೇಂಟ್ ನ ನಿಮಗೆ ಹೇಳೋದಾದ್ರೆ, ಜಿಲ್ಲಾಡಳಿತಕ್ಕೆ ಈ ಮೊದಲೇ ಕಂಪ್ಲೇಂಟ್ ಮಾಡಿದ್ದಾರೆ. ಯಾರು? ಚೆನ್ನಗೌಡ ಬಡಾವಣೆ, ಬಸವೇಶ್ವರ ನಗರ, ಸಿದ್ಧಾರ್ಥ ನಗರ, ಗರ್ಭಿ ಸೈಟ್ ನಿವಾಸಿಗಳು ಕಂಪ್ಲೇಂಟ್ ಮಾಡಿದ್ದಾರೆ. ಎಷ್ಟನೇ ತಾರೀಕು ಮಾಡಿದ್ದಾರೆ ಅಂದ್ರೆ 13/1/2025 ಮಾಡಿದ್ದಾರೆ. ಜನವರಿಲಿ ಮಾಡಿದ್ದಾರೆ. ಜನವರಿಲಿ ಏನ್ ಮಾಡ್ತಾರೆ, 500 ಮೀಟರ್ ಒಳಗಡೆ ಸುಮಾರು ಇಲ್ಲ ಅಂದ್ರೆ 2-3 ಹೊಸ ಮಸೀದಿ ನಿರ್ಮಾಣ ಆಗ್ತಾ ಇದೆ. ಈ ಮಸೀದಿ ನಿರ್ಮಾಣ ಆಗ್ತಾ ಇರೋದ್ರಿಂದ ಈ ಮಸೀದಿ ಹಂತದಲ್ಲೇ ನಾವು ಓಡಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಇಲ್ಲಿ ನಮ್ಮ ಶವ ಸಂಸ್ಕಾರ ಮಾಡ್ಲಿಕ್ಕೆ ತಮಟೆ ಹೊಡಿಕ್ ತೊಂದರೆ ಆಗ್ತಾ ಇದೆ. ಹಾಗಾಗಿ ಕಂಪ್ಲೇಂಟ್ ನ ಕೊಡ್ತಾ ಇದೀವಿ ಅನ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ ಸರ್. ಇದರಲ್ಲಿ ಪ್ರಮುಖವಾಗಿ ಇದು 6 ಪೇಜ್ ಇದೆ. ಎಲ್ಲ ನಿವಾಸಿಗಳು ಇಲ್ಲಿ ಸಹಿ ಮಾಡಿ, ಇಲ್ಲಿರುವಂತ ಎಲ್ಲಾ ನಿವಾಸಿಗಳು ಸಹಿ ಮಾಡಿ ಇದನ್ನ ಕಂಪ್ಲೇಂಟ್ ಮಾಡ್ತಾರೆ. ಇದರಲ್ಲಿ ಯಾರ್ಯಾರು ಮಾಡ್ತಾರೆ? ಜಿಲ್ಲಾಧಿಕಾರಿಗಳಿಗೆ ಮಾಡ್ತಾರೆ, ರಾಜ್ಯಪಾಲರಿಗೆ ಮಾಡ್ತಾರೆ, ಮುಖ್ಯ ಅಧಿಕಾರಿಗಳಿಗೆ ಮಾಡ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಮಾಡ್ತಾರೆ. ಆ ಮಸೀದಿಯೇ ಅಕ್ರಮವಾಗಿ ನಿರ್ಮಾಣ ಮಾಡಿದ್ದಾರೆ ಅನ್ನೋದಕ್ಕೆ ನಿಮ್ಮ ಬಳಿ ಏನ್ ಸಾಕ್ಷಿ ಇದಾವೆ ಶ್ರೀನಿವಾಸ್?